ಹಾಯ್ ಓಲ್, ಇದು ಲಾಸ್ಟ್ ಸ್ಯಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನನಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇನ್ನು ಇವತ್ತು ಮನೆಗೆ ಒಂದು ಅಕ್ವೇರಿಯಂ ತರೋಣ ಅಂತೇಳಿ ಇಲ್ಲೇ ಹತ್ರದಲ್ಲೇ ಇರೋ ಒಂದು ಪೆಟ್ ಶಾಪ್ಗೆ ಹೋಗಿದ್ದು. ಅಲ್ಲಿ ತುಂಬಾ ಕ್ಯೂಟ್ ಅಂತ ಅನಿಸಿದ್ದು ಇದೆರಡು ಮೀನುಗಳು ಎಷ್ಟು ಚೆನ್ನಾಗಿ ಮಡಕೆ ಒಳಗಡೆ ಕುತ್ಕೊಂಡಿದ್ದು. ಅದನ್ನು ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಇನ್ನು ಇವತ್ತು ನಾನು ವೇರ್ ಮಾಡಿರೋ ಈ ಡ್ರೆಸ್ ಬಂದು ಲಾಸ್ವಿಕಾ ಡಿಸೈನರ್ ಸ್ಟುಡಿಯೋ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವ್ರ ಕಡೆಯಿಂದ ತರಿಸ್ಕೊಂಡಿರೋದು. ಇವರಲ್ಲಿ ಇನ್ನೂ ಒಳ್ಳೊಳ್ಳೆ ಡ್ರೆಸ್ಗಳು ಹಾಗೆ ಸ್ಯಾರೀಸ್ ಕೂಡ ಸಿಗುತ್ತೆ. ನಿಮ್ಗೇನಾದರೂ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಇವತ್ತು ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ವೆಜ್ ಬರ್ಗರ್ ರೆಸಿಪಿನ ಶೇರ್ ಮಾಡಿದಾಗ ನೀವು ಕೂಡ ಕಮೆಂಟಲ್ಲಿ ಕೇಳ್ತಿದ್ರಿ ಇದೇ ಥರ ಪಿಜ್ಜಾ ಕೂಡ ಶೇರ್ ಮಾಡಿ ಅಂತ. ಹಾಗಾಗಿ ಇವತ್ತು ಮಾಡಿರೋ ಅಂಥದ್ದು. ಇದಕ್ಕೆ ನಾನು ಯಾವುದೇ ಥರ ಮೈದಾನ ಬಳಸಿಲ್ಲ, ಹಾಗೆ ಚೀಸ್ನ ಬಳಸಿಲ್ಲ. ಮನೇಲೆ ಕೆಲವೊಂದಿಷ್ಟು ಸಾಸ್ಗಳನ್ನ ರೆಡಿ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿರೋ ಅಂಥದ್ದು. ನಾನು ಕೂಡ ಮೊದಲನೇ ಸಲ ಟ್ರೈ ಮಾಡಿದ್ದು ಇಷ್ಟೊಂದು ರುಚಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಇವತ್ತು ಡಾರ್ಕ್ ಸರ್ಕಲ್ಸ್ಗೆ ಒಂದು ಪ್ಯಾಕ್ ಕೂಡ ರೆಡಿ ಮಾಡಿಕೊಂಡೆ. ಪೂರ್ತಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ.